ಮಾತೆಗೆ. ಬಂಧುಗಳೇ, ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಬಹಳ ವಿಶೇಷವಾದ ದಿನ. ಈ ದೇಶ ಕಂಡಂತ ಅಪ್ರತಿಮ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಬಹಳ ದೂರದೃಷ್ಟಿ ಮತ್ತು ರೈತರ ಪರವಾಗಿ ಚಿಂತನೆಗಳನ್ನಿಟ್ಕೊಂಡು ಕಟ್ಟಿದಂತ ಪಕ್ಷ ಜಾತ್ಯತೀತ ಜನತಾದಳ. ಅವರಿಗೆ ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ ಮತ್ತು ನೀರಾವರಿ ಮೇಲೆ ಇರ್ತಕ್ಕಂಥ ಅವರ ಅರಿವು ಈ ದೇಶದಲ್ಲಿ ಯಾವುದಾದ್ರೂ ಪ್ರಾದೇಶಿಕ ಪಕ್ಷಕ್ಕಿದೆ ಅಂತ ಹೇಳಿದ್ರೆ ಅದು ಜಾತ್ಯತೀತ ಜನತಾದಳದ ದೇವೇಗೌಡರಿಗೆ ಮಾತ್ರ ಸಾಧ್ಯ. ಅದೇ ರೀತಿಯಾಗಿ ಸಿಕ್ಕಂತ ಅಲ್ಪ ಅವಕಾಶವನ್ನ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡ್ತಕ್ಕಂಥದ್ದು, ಲಾಟ್ರಿ ನಿಷೇಧ ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ಅನೇಕ ಯೋಜನೆಗಳನ್ನ ಜಾರಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷದ ಮುಖ್ಯಮಂತ್ರಿ ಕೆಲಸ ಮಾಡಿದ್ರೆ ಅದು ಕುಮಾರಣ್ಣನಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ದೇವೇಗೌಡರು ಮತ್ತು ಕುಮಾರಣ್ಣ ಕಂಡಂತ ಕನಸು, ಚಿಂತನೆ, ರೈತರ ಪರವಾಗಿ ಅವರು ಕಟ್ಟಿಕೊಂಡಂತ ಅನೇಕ ಕನಸುಗಳನ್ನ ಆದರ್ಶವನ್ನಾಗಿ ತೆಗೆದುಕೊಂಡು ಅನೇಕ ಏಳು ಬೀಳುಗಳ ನಡುವೆ ಇವತ್ತು ರಾಜ್ಯದ ಕಟ್ಟ ಕಡೆಯ ಜನರ ಬಳಿ, ರೈತಾಪಿ ವರ್ಗದ ಬಳಿ, ಯುವಕರ ಬಳಿ ಈ ಪಕ್ಷವನ್ನ ಕಟ್ಟ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಬಂದಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಬಹಳ ಸಂತಸದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ವಿಶೇಷವಾಗಿ ಅವರು ಇವತ್ತೇನು ಜನರೊಂದಿಗೆ ಜನತಾದಳ ಗ್ರಾಮೀಣ ಭಾಗದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿಯನ್ನ ಮಾಡಬೇಕು, ಗ್ರಾಮೀಣ ಭಾಗದ ಕಟ್ಟ ಕಡೆಯ ಯುವಕರನ್ನ ನಾಯಕರನ್ನಾಗಿ ರೂಪಿಸಬೇಕು, ಬೂತ್ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಸಂಘಟನೆಯನ್ನ ಮಾಡಬೇಕು, ಇವತ್ತು ಈ ಪಕ್ಷವನ್ನ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಇವತ್ತು ಏನು ದೇವೇಗೌಡರು ಮತ್ತು ಕುಮಾರಣ್ಣ ಕಂಡಂತ ಕನಸುಗಳನ್ನ ರೈತಾಪಿ ವರ್ಗಕ್ಕೆ, ಶ್ರಮಿಕರಿಗೆ, ಯುವಕರಿಗೆ, ಈ ರಾಜ್ಯದ ಉದ್ದಗಲಕ್ಕೂ ಇದನ್ನ ಸಮರ್ಪಿಸಬೇಕು ಅಂತೇಳಿ ಬಹಳ ದೂರದೃಷ್ಟಿ ಮತ್ತು ಚಿಂತನೆಗಳನ್ನ ಇಟ್ಟುಕೊಂಡು ಇವತ್ತು ಬಹಳ ದಿಟ್ಟ ಮನಸ್ಸಿನಿಂದ ಅವರು ನಮ್ಮ ಸಮ್ಮುಖದಲ್ಲಿ ಇವತ್ತು ಬಂದಿದ್ದಾರೆ. ನಮ್ಗೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಯಾವ್ದಾದ್ರು ರಾಷ್ಟ್ರೀಯ ಪಕ್ಷಗಳು ರೈತರ ಬಗ್ಗೆ ಇವತ್ತು ಯಾರು ಕೂಡ ಕಿಂಚೊತ್ತು ಗಮನ ಇಲ್ಲ. ಉದಾಹರಣೆಗೆ ಇವತ್ತು ನಮ್ಮ ಜಿಲ್ಲೆಗೆ ಬಂದಂತ ಅನೇಕ ರಾಷ್ಟ್ರೀಯ ಪಕ್ಷಗಳು, ಪಕ್ಷದ ಮುಖಂಡರುಗಳು ಪ್ರತಿ ಬಾರಿ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಬಗ್ಗೆ ಮಾತಾಡ್ತಾರೆ. ಶಾಶ್ವತ ನೀರಾವರಿ ಇವತ್ತು ಕೂಡ ನಮ್ಮ ಜಿಲ್ಲೆಗೆ ಇವತ್ತು ಬರಗಾಲ ಕಾಡ್ತಾ ಇದೆ. ಆ ಯೋಜನೆ ಇವತ್ತು ಸಮರ್ಪಕವಾಗಿ ಆಗ್ಲಿಲ್ಲ. ಇವತ್ತು ಬೆಂಗಳೂರಿನಿಂದ ಬಂದಂತ ಕೊಳಚೆ ನೀರನ್ನ ಇವತ್ತು ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ. ಇದು ಮುಂದಿನ ತಲೆಮಾರಿಗೆ, ಮುಂದಿನ ಜನಾಂಗಕ್ಕೆ ವಿಷಯುಕ್ತವಾದಂತ ನೀರನ್ನ ನಾವು ಮುಂದಿನ ದಿನಗಳಲ್ಲಿ ಇದು ಅನಾರೋಗ್ಯಗಳನ್ನ ಕೂಡ ನಮ್ಗೆ ಪೀಡಿಸುವಂತ ದಿನಗಳು ಮುಂದೆ ಇದೆ. ಈ ಒಂದು ಚಿಂತನೆ ಜೊತೆಗೆ ಇವತ್ತು ಹಿಂದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ದರ ಬಹಳ ಕೆಳಂತಕ್ಕೆ ಹೋದಂತ ಸಂದರ್ಭದಲ್ಲಿ ಕೇವಲ 24 ಗಂಟೆಗಳಲ್ಲಿ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಜಾತ್ಯತೀತ ಜನತಾದಳ ಸರ್ಕಾರ. ಇವತ್ತು ಮಾವಿಗೆ ಬಂದಿರತಕ್ಕಂತ ಗತಿ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ನೂರಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಅದ್ರ ಬಗ್ಗೆ ಇವತ್ತು ಇರ್ತಕ್ಕಂಥ ಸರ್ಕಾರ ಕಿಂಚತ್ತೂ ಗಮನ ಕೊಡ್ತಾ ಇಲ್ಲ. ರೈತರ ಪರವಾಗಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಏನಾದ್ರೂ ಹೊಸ ಯೋಜನೆಗಳನ್ನು ರೂಪಿಸಬೇಕಾದ್ರೆ ಅದು ಜಾತ್ಯತೀತ ಜನತಾದಳದಿಂದ ಮಾತ್ರ ಸಾಧ್ಯ ಅಂತೇಳಿ ನಾವು ಇವತ್ತು ಅದನ್ನ ನೆನೆಸ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ನಿಖಿಲ್ ಕುಮಾರಣ್ಣ ಅವರು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಂಘಟನೆ ಮಾಡಬೇಕು, ನಾಯಕತ್ವವನ್ನು ರೂಪಿಸಬೇಕು, ಬೂತ್ ಮಟ್ಟದಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಹೆಚ್ಚಿನ ಯುವಕರಿಗೆ ಅವಕಾಶಗಳನ್ನು ಸಿಗಬೇಕು, ಮತ್ತೆ ಹೆಚ್ಚಿನ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅಂತೇಳಿ
ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದಾರೆ. ನಮ್ಗೆಲ್ಲ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಕೇವಲ ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು. ನಾವೆಲ್ಲ ಕೂಡ ಹೋಗಿ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಾವು ಸದಸ್ಯತ್ವ ನೋಂದಣಿಯನ್ನ ಮಾಡೋದ್ರ ಮೂಲಕ ಮುಂದೆ ಬರ್ತಾ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಹೆಚ್ಚಿನ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಯುವಕರಿಗೆ, ವಿಶೇಷವಾಗಿ ಮುಖಂಡರುಗಳಿಗೆ ಶಕ್ತಿಯನ್ನ ಕೊಡುವುದರ ಮೂಲಕ ನಾವು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳದ ಕುಮಾರಣ್ಣನಿಗೆ ನಾವು ಶಕ್ತಿಯನ್ನು ಕೊಡುವುದರ ಮೂಲಕ ಮುಂದೆ ರಾಜ್ಯದ ಒಬ್ಬ ಭವಿಷ್ಯ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಶಕ್ತಿಯಾಗಿ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕಗಳನ್ನು ನಡೆಸಿಕೊಟ್ಟಂತ ನಮ್ಮ ಹರೀಶ್ ಅಣ್ಣವರಿಗೆ ತಮ್ಮ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷಿಣಿ ಆದಂತ ರಶ್ಮಿ ರಾಮೇಗೌಡ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ವಿನಂತಿ.